I will start with the other problem. Good afternoon. Similar to the problem which we have worked out in the previous class, we are working out another problem which was asked for 24 marks in 2016. Okay, equity share capital 600, 12% debenture 400, and there is a term loan 18% 1500. Total capital is total long-term fund 2500 ಕೊಟ್ಟಿದ್ದಾರೆ, and you are asked to calculate the weighted average cost of capital of the company if it had been paying a constant dividend at the rate of 25% per annum. Equity shares ಗೆ ಪ್ರತಿ ವರ್ಷ 25% dividend ಕೊಡ್ತಾ ಇದ್ರೆ weighted average cost of capital ಎಷ್ಟು ಅಂತ ಕೇಳಿದ್ದಾರೆ. ಮತ್ತು ಎರಡನೇ ಕ್ವಶನ್ ಇದೆ, what difference will it make if current price of the share rupees 100 goes up to rupees 150? ಅಗೇನ್ ಚೇಂಜಸ್ ಆಗ್ತದೆ ಅಂತ ಕೇಳಿದ್ದಾರೆ. ನಾವು ಹಿಂದಿನ ಪ್ರಾಬ್ಲಮ್ ಅಲ್ಲಿ ಕೂಡ ಸಿಮಿಲರ್ ವರ್ಕೌಟ್ ಮಾಡಿ 100 ಇದ್ದಿದ್ದು 160 ಆದ್ರೆ ಎಷ್ಟು ಅಂತ ಹೇಳಿಕೊಂಡು, ಇದು 2019 ಅಲ್ಲಿ ಕೇಳಿರುವಂತದ್ದು, ಇದು 2016 ಅಲ್ಲಿ ಕೇಳಿರುವಂತದ್ದು. ಸಣ್ಣ ಮೈನರ್ ಡಿಫರೆನ್ಸ್ ಮಾಡಿ ಹೇಳ್ತಾರೆ. ಆಮೇಲೆ ಡಿಟರ್ಮಿನ್ ದ ಇಫೆಕ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಆನ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡರ್ ಬೋತ್ ದ ಪ್ರಿಮೈಸಸ್. 100 ರೂಪಾಯಿ ಇದ್ದಾಗ 150 ರೂಪಾಯಿ ಇದ್ದಾಗ ಟ್ಯಾಕ್ಸ್ ಇದ್ರೆ ಹೇಗೆ, ಟ್ಯಾಕ್ಸ್ ಇಲ್ಲದಿದ್ರೆ ಹೇಗೆ ಅಂತ ಹೇಳಿಕೊಂಡು ನೀವು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡೋಣ. ವೆನ್ ದೇರ್ ಈಸ್ ಇನ್ಕಮ್ ಟ್ಯಾಕ್ಸ್, ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡಿ ಫಸ್ಟ್ ಏನ್ ಮಾಡಬೇಕು, ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಕಾಸ್ಟ್ ಆಫ್ ಡಿಬೆಂಚರ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಕಾಸ್ಟ್ ಆಫ್ ಟರ್ಮ್ ಲೋನ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಮೂರರ ಬೇಸಿಸ್ ಅಲ್ಲಿ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. 100 ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದೆ ಫಸ್ಟ್. ಇನ್ನು 150 ರೂಪಾಯಿ ಮಾರ್ಕೆಟ್ ಪ್ರೈಸ್. ಕಾಸ್ಟ್ ಆಫ್ ಇಕ್ವಿಟಿ, ಕಾಸ್ಟ್ ಆಫ್ ಡಿಬೆಂಚರ್ ಮತ್ತು ಕಾಸ್ಟ್ ಆಫ್ ಲೋನ್ ಅಷ್ಟೇ ಇರ್ತದೆ. ಕಾಸ್ಟ್ ಆಫ್ ಇಕ್ವಿಟಿ ಮಾತ್ರ ಚೇಂಜ್ ಆಗ್ತದೆ. ಅದನ್ನೊಂದು ಕ್ಯಾಲ್ಕುಲೇಟ್ ಮಾಡಬೇಕು. ಪುನಃ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಾಡಬೇಕು. ನೆಕ್ಸ್ಟ್ ಟ್ಯಾಕ್ಸ್ ಇಲ್ಲದೆ ಇದ್ರೆ ಹೇಗೆ ಅಂತ ಹೇಳಿಕೊಂಡು 100 ರೂಪಾಯಿ ಮಾರ್ಕೆಟ್ ಪ್ರೈಸ್ ಇರುವಾಗ 150 ರೂಪಾಯಿ ಮಾರ್ಕೆಟ್ ಪ್ರೈಸ್ ಇರುವಾಗ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಾಗ್ತದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಗೆ ನಾವು when there is income tax, situation A, when there is income tax, ಮತ್ತೆ ನಂಬರ್ 1 ಬರೀ market price of small a ಬರೆಯಿಲ್ಲ, small a, market price of equity share rupees 100 ಅಂಡರ್ಲೈನ್ ಮಾಡಿ. ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಆಫ್ ಇಕ್ವಿಟಿ KE is equal to D divided by P into 100. ಇದೇ ಫಾರ್ಮುಲಾ ಆಗ್ತದೆ. ಯಾಕೆಂದ್ರೆ ಗ್ರೋತ್ ಕೊಡ್ಲಿಲ್ಲ, ಡಿವಿಡೆಂಡ್ ಏಲ್ಡ್ ಮೆಥಡ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಈ ರೀತಿಯಲ್ಲಿ ಬರೀತೇವೆ. ಸೊ ಡಿವಿಡೆಂಡ್ ಎಷ್ಟು, dividend is equal to, let us assume market price of share, face value of share is rupees 100. 25% ಅಂದ್ರೆ ಕಾನ್ಸ್ಟೆಂಟ್ ಡಿವಿಡೆಂಡ್ ಆಫ್ 25% ಅಂತ ಹೇಳಿದ್ದಾರೆ. ಸೊ 25 rupees ಆಗ್ತದೆ ಡಿವಿಡೆಂಡ್. ಓಕೆ, you assume market face value of share as 100. ಈ ರೀತಿಯಲ್ಲಿ ಕೊಟ್ರೆ face value of share 100 ಅಂತೇಳಿ ಕನ್ಸಿಡರ್ ಮಾಡಿ. ಸೊ ಮತ್ತು 100 ಗೆ 25% ಡಿವಿಡೆಂಡ್ ಅಂತ ಹೇಳಿದೆ. ಇಫ್ ಇಟ್ ಹ್ಯಾಡ್ ಬಿನ್ ಪೇಯಿಂಗ್ ಎ ಕಾನ್ಸ್ಟೆಂಟ್ ಡಿವಿಡೆಂಡ್ ಆಫ್ 25% ಅಂತ ಹೇಳಿದ್ದಾರೆ. 25 rupees ಆಯ್ತು. ಸೊ ಅದನ್ನ ಫಾರ್ಮುಲಾಕ್ಕೆ ಹಾಕೋಣ. 25 divided by 100 market price and 100. So it comes to 25%. Cost of equity is 25%. Cost of equity is 25%. Next one calculate ಮಾಡಬೇಕು ನಾವು. Cost of debenture calculate ಮಾಡಬೇಕು. 1 cost of equity, 2
cost of debt. ಹೇಗೆ ಫಾರ್ಮುಲಾ? Simply you make it as I into 1 minus tax divided by face value of debenture 100 ಅಂತೇಳಿ ಕನ್ಸಿಡರ್ ಮಾಡಿ 100. So it is I 100 into ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ? 12% ಡಿಬೆಂಚರ್ ಹೇಳಿದ್ದಾರೆ. 12%. So it comes to rupees 12. Okay, tax ಎಷ್ಟು? When there is income tax ಅಂತ ಹೇಳಿದೆ. Tax is 0.4, 40% tax ಇದೆ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? I is 12 into 1 minus 0.4 divided by 100 into 100. So 12 into 0.6 in divided by 100 into 100. 7.2 into 100 divided by 100 is equal to 7.2%. Here, the 7.2% cost of debt. Next, cost of loan. More major. Cost of loan is equal to simple ಹೀಗೆ ಮಾಡಿ I into 1 minus tax ಇಷ್ಟೇ ಸಾಕು. So I ಎಷ್ಟು 18% ಅಂತ 18 rupees ಅಂತ ಕನ್ಸಿಡರ್ ಮಾಡಿ 1 minus 0.4 is equal to 10.8%. 10.8%. So they are 10.8%. Next, wait, the ಮೂರು ಸಿಕ್ಕಿದೆ ಈಗ ನಮಗೆ. Cost of equity ಸಿಕ್ಕಿತು, cost of debt ಸಿಕ್ಕಿತು, cost of loan ಸಿಕ್ಕಿತು. Now weighted average cost of capital. KW ಅಂತೇಳಿ ಬರೀರಿ, weighted average cost. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಥವಾ ಖಾಲಿ ಕೆ ಅಂತೇಳಿ ಬರೆದು ಸಾಕು. weighted average ಅಂತೇಳಿ ನೋಟ್ ಮಾಡೋದಕ್ಕೆ KW ಅಂತ. Weighted average cost of capital is equal to equity into cost of equity plus debentures into cost of debenture plus loan into cost of loan. All divided by total long-term funds. Into 100. ಎಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಕಾಸ್ಟ್ ಇಕ್ವಿಟಿ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ? ಇಕ್ವಿಟಿ is 600 into cost of equity 25% plus debt 400 into cost of debt 7.2% plus loan 1500 into cost of loan 10.8%, whole divided by 600 plus 400 plus 1500 into 100. ಮೇಲೆ ಬರೀತೇನೆ. ಎಷ್ಟಾಗ್ತದೆ ಇದು? 600 into 25%, 125 plus ಎಷ್ಟು ನೆಕ್ಸ್ಟ್ ಇದು 400 into 7.2 28.8 ಹಿಂದಿನ ಪ್ರಾಬ್ಲಮ್ ಅಲ್ಲಿ ಕೂಡ ಸೇಮ್ ಇತ್ತು ಪ್ಲಸ್
1500 into 10.8, 162. 162 divided by 2500 into 100. It comes to 13.63. 13.63%. ಇದನ್ನೆಲ್ಲ ಟೋಟಲ್ ಮಾಡಿ 2500 ಇಂದ ಡಿವೈಡ್ ಮಾಡಿದಾಗ 13.62 ಬರ್ತದೆ. ಇದು ಯಾವಾಗ ಅಂದ್ರೆ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಇಸ್ 100, ಸಿಚುವೇಶನ್ ಎ. Okay. Next, B, situation B, when market price of share goes to rupees 150 and market price of share increases to rupees 150. 100 is 150 ಆದಾಗ ಏನು ಚೇಂಜ್ ಆಗ್ತದೆ? ಕಾಸ್ಟ್ ಆಫ್ ಇಕ್ವಿಟಿ ಮಾತ್ರ ಚೇಂಜ್ ಆಗ್ತದೆ. ಇಲ್ಲಿ 100 ಬದಲಿಗೆ 150. ಓಕೆ, so cost of equity is equal to D divided by P into 100. D ಎಷ್ಟು ಆಗ ಕ್ಯಾಲ್ಕುಲೇಟ್ ಮಾಡಿದ್ದೆ ಅಷ್ಟೇ ಇರ್ತದೆ. ಫೇಸ್ ವ್ಯಾಲ್ಯೂಗೆ ಕಾನ್ಸ್ಟೆಂಟ್ ಆಗಿ 25% ಡಿವಿಡೆಂಡ್ ಕೊಟ್ಟರೆ ಎಷ್ಟು ಅಂತ. ಮಾರ್ಕೆಟ್ ಪ್ರೈಸ್ ಚೇಂಜಸ್ 150 into 100. ಆಗ ಎಷ್ಟಿತ್ತು? 25% ಇತ್ತು. ಈಗ ಎಷ್ಟಾಗ್ತದೆ ಅದು? 16.67% ಆಗ್ತದೆ. 16.67% ಆಗ್ತದೆ. Okay, then what about others? Cost of debt, the same. So 7.2% is there. Cost of loan 10.8%. Here remains the same. Remains the same. ಅದು ಚೇಂಜ್ ಆಗುದಿಲ್ಲ. ಯಾಕಂದ್ರೆ ಅದರದ್ದು ಮಾರ್ಕೆಟ್ ಪ್ರೈಸ್ ಎಲ್ಲ ವೇರಿಯೇಷನ್ ಆಗುದಿಲ್ಲ. ಓನ್ಲಿ ಮಾರ್ಕೆಟ್ ಪ್ರೈಸ್ ಆಫ್ ಇಕ್ವಿಟಿ ಚೇಂಜಸ್. ಸೊ ವೆನ್ ಮಾರ್ಕೆಟ್ ಪ್ರೈಸ್ ಆಫ್ ಇಕ್ವಿಟಿ ಚೇಂಜಸ್, ಕಾಸ್ಟ್ ಆಫ್ ಇಕ್ವಿಟಿ ಚೇಂಜಸ್. ಓಕೆ, now you calculate the weighted average cost of capital. KW is equal to same equity into cost of equity plus debenture into cost of debenture plus loan into cost of loan divided by total long-term funds into 100. So equity is equal to 600 into 16.67%. ಇದು ಮಾತ್ರ ಚೇಂಜ್ ಆಗುದು. ಇಲ್ಲಿ 600 into 25% ಮಾಡಿದ್ದೇವೆ ನಾವು. ಇಲ್ಲಿ ಮಾರ್ಕೆಟ್ ಪ್ರೈಸ್ ಚೇಂಜ್ ಆದಾಗ ಕಾಸ್ಟ್ ಆಫ್ ಇಕ್ವಿಟಿ ಚೇಂಜ್ ಆಗುತ್ತೆ. ಉಳಿದೆಲ್ಲ ಸೇಮ್. ಇದೆರಡು ಸೇಮ್ ಬರೀಬೇಕು. 400 into 7.2, 1500 into 10.8. ಇದು remains the same at the end. So 400 into 7.2% plus 1500 into 10.8% whole divided by 600 plus 400 plus 1500 into 100. 600 into 16.67. ಎಷ್ಟಾಗ್ತದೆ ನೋಡಿ. 600 into 16.67. $100.02 ಬರ್ತದೆ. 100 ಬರೀ 100.02 ಬರ್ತದೆ. So we will write it as 100. ಇದೆರಡು ಎಷ್ಟು? ಇಲ್ಲಿದ್ದಷ್ಟೇ. ಎಷ್ಟದು? 28.8 plus 162.
11.631. 11.63%. August ಬಂತು 13.63% ಬಂತು. ಯಾವಾಗ ಮಾರ್ಕೆಟ್ ಪ್ರೈಸ್ 100 rupees ಇರುವಾಗ. ಈಗ ಮಾರ್ಕೆಟ್ ಪ್ರೈಸ್ 150 ಆದಾಗ weighted average cost of capital is 11.63%. ಇದು ಟ್ಯಾಕ್ಸ್ ಇದ್ದಾಗ. ಇನ್ನು ನೆಕ್ಸ್ಟ್ ಸಿಚುವೇಶನ್ ಅಲ್ಲಿ ಟ್ಯಾಕ್ಸ್ ಇಲ್ಲದಾಗ ಮಾಡಬೇಕು. ಟ್ಯಾಕ್ಸ್ ಇಲ್ಲದಾಗ ಮಾರ್ಕೆಟ್ ಪ್ರೈಸ್ ₹100 ಇತ್ತು, ಆಗ ಎಷ್ಟು weighted average cost of capital ಆಗುತ್ತೆ. ಮತ್ತು ಟ್ಯಾಕ್ಸ್ ಇಲ್ಲದಾಗ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ 160 ಆದಾಗ. ಇದು ಟ್ಯಾಕ್ಸ್ ಇದ್ದಾಗ. When there is income tax, market price of share is 100, cost of equity 25 ಇರ್ತದೆ, ಇರ್ತದೆ, ಡೆಟ್ ಮತ್ತು ಲೋನ್ ಇದ್ದಿದೆ, weighted average cost of capital 11.63. When market price goes to 150, cost of equity only changes, other two remains the same, and weighted average cost of capital is 11.63. Only this amount changes. Okay, now we will prepare when there is no income tax. Income tax illadaga, second situation B, right? When there is no income tax and market price of share is ₹100. When there is no income tax, market price of share is ₹100. No tax. Cost of equity money. And there is no income tax, market price of equity share is 100 ಅಂತೇಳಿ ಬರೀರಿ. Cost of equity ಹೀಗೆ ಕ್ಯಾಲ್ಕುಲೇಟ್ ಮಾಡಿ 25%. ಸೇಮ್ ಇರುತ್ತೆ. ಕಾಸ್ಟ್ ಆಫ್ ಡೆಟ್ ಮಾತ್ರ ಚೇಂಜ್ ಆಯ್ತು. ಟ್ಯಾಕ್ಸ್ ಅಡ್ವಾಂಟೇಜ್ ನಮಗೆ ಸಿಕ್ಕುದಿಲ್ಲ. ಸೊ ಇಷ್ಟೊಂದು ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಮಾಡಿ ಆಯ್ತಾ. ಕಾಸ್ಟ್ ಆಫ್ ಇಕ್ವಿಟಿ 25%, ಸೇಮ್. ಕಾಸ್ಟ್ ಆಫ್ ಡೆಟ್ ಎಷ್ಟು? 12 into 1 minus 0. Why 0? There is no tax. Tax is 0. Tax ಇಲ್ಲದಿದ್ದಾಗ into 100 divided by 100. So ಎಷ್ಟಾಗ್ತದೆ? 12%. 12 into 1 12%. 100 ಗೆ 100 ಕ್ಯಾನ್ಸಲ್ ಮಾಡಿ. Then ಮೂರನೇದು ಕಾಸ್ಟ್ ಆಫ್ loan is equal to ಎಷ್ಟದು 18% into 1 minus 0. It comes to 18% only. ಎಷ್ಟು ಆಕ್ಚುಯಲ್ ಟ್ಯಾಕ್ಸ್ ಅದು ಹೇಳಿರ್ತಾರೆ, ಸಾರಿ ಎಷ್ಟು ಆಕ್ಚುಯಲ್ ಇಂಟ್ರೆಸ್ಟ್ ಅದು ಹೇಳಿದ್ದಾರೆ, ಅದೇ ಆಕ್ಚುಯಲ್ ಕಾಸ್ಟ್ ಆಗಿರುತ್ತೆ. when there is no tax. ಟ್ಯಾಕ್ಸ್ ಇಲ್ಲದಿದ್ದಾಗ ಅದೇ ಆಕ್ಚುಯಲ್ ಕಾಸ್ಟ್ ಆಗಿರುತ್ತೆ. So weighted average cost of capital is equal to equity into cost of equity plus
debt into cost of debt plus loan into cost of loan total long-term funds into 100. So equity 600 into 25% plus 400 into ಇಲ್ಲಿ ಚೇಂಜ್ ಆಗುತ್ತೆ ಕಳೆದ ಸಲ ನಾವು 7.2 ಮಾಡಿ ಇಲ್ಲಿ 12% ಇರ್ತದೆ ಇದು 12% plus 1500 into 18% all divided by 2500 into 100. $150 plus $48 plus 270 divided by 2500 into 100 comes to 18.72%. 18.72%. Weighted average cost of capital when price of equity share 100, there is no income tax. ಆಗ ಎಷ್ಟು ಬರ್ತೇವೆ ಇಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಬರೆಯುವಾಗ ಇಕ್ವಿಟಿ ಇಂಟು ಕಾಸ್ಟ್ ಆಫ್ ಇಕ್ವಿಟಿ ಮಲ್ಟಿಪ್ಲೈ ಮಾಡಿ ಎಷ್ಟು ಬರ್ತೇವೆ ಇಲ್ಲಿ 150 ಬರ್ತೇವೆ 125 ಬರ್ತೇವೆ ಯಾರಾದ್ರು ದೀಪಶ್ರೀ ಎಷ್ಟು ಬರ್ತೇವಾಗ ಅಲ್ಲಿ ಮೇಲೆ ಇಲ್ಲಿ 3 ಬೇಗ ಬರ್ತೇವೆ 28.8 ಪ್ಲಸ್ 162 ಕಾಸ್ಟ್ ಇಕ್ವಿಟಿಗೆ ಎಷ್ಟು ಬರ್ದಿದ್ದು ನಾವು ಆಗಲ್ಲಿ ಲೋಕೇಶ್ವರಿ ಎಷ್ಟು ಬರ್ದೇವೆ ನಾವಲ್ಲಿ ಆಗ ಅನುಷಾ ಹೇಳಿ ಎಷ್ಟು ಬರ್ದೆ ನಾವು 25 ಸರ್ 125 ಬರ್ದೇವಾ 150 ಮಾಡಿಕೊಳ್ಳಿದೆ 150 ಆಗ್ಬೇಕಲ್ವಾ ಇದು ಸೇಮ್ ಅಲ್ಲ ಅದು 600 into 25%. 600 300 150 ಮಾಡಿ ಅದನ್ನ 150 ಮಾಡಿ 125 ಅಲ್ಲ 150 ಮಾಡಿ ಓಕೆ ಎಲ್ಲರೂ 150 ಮಾಡಿ ಆಗ ನಾವು ಇಲ್ಲಿ 125 plus 28.8 plus ಇನ್ನೊಂದು ಯಾವುದು 162 ಏನೋ ಬರ್ದಿದೆ ಡಿವೈಡೆಡ್ ಬೈ 2500 ಮಾಡಿದೆ ಇದು 125 ಅಲ್ಲ 150 500 ಆದ್ರೆ 125 ಮೇಕ್ ಎ ಕರೆಕ್ಷನ್ ಮಾಡಿ ಅದೊಂದು
125 ಅಂತೇಳಿ ಬರ್ದೇವೆ ಆಗ. It's not 125, it's 150. Okay. 150 ಇಷ್ಟು ಬಂತು. Next ಗೆ when market price of share goes to 150, cost of equity is same. ಇಷ್ಟೇ ಇರ್ತದೆ. ಕಾಸ್ಟ್ ಆಫ್ ಡೆಟ್ ಮತ್ತು ಕಾಸ್ಟ್ ಆಫ್ ಲೋನ್ ಸೇಮ್ ಇರ್ತದೆ. ಎಷ್ಟಾದ್ರು 12% ಮತ್ತು 18%. It remains the same. 12% and 18% remains the same. Cost of equity ಕೂಡ ಇದೆ. ಇಲ್ಲಿ ಟ್ಯಾಕ್ಸ್ ಇಲ್ಲ. ಟ್ಯಾಕ್ಸ್ ಇಲ್ಲದ ಕಾರಣ ನಿಮಗೆ ಟ್ಯಾಕ್ಸ್ ಅಡ್ವಾಂಟೇಜ್ ಸಿಕ್ಕುದಿಲ್ಲ. ಫುಲ್ 12% ಗೆ 12% ಕೂಡ ಕಾಸ್ಟ್ ಆಗ್ತದೆ. 18% ಗೆ 18% ಕೂಡ ಕಾಸ್ಟ್ ಆಗ್ತದೆ. ಸೊ ಆಗ ನಾವು ಚೇಂಜ್ ಮಾಡಬೇಕು. ವಾಪಸ್ ಇದನ್ನು ಮಾಡಿವಿ. weighted average cost of capital is equal to the same. ಇದೊಂದು ಚೇಂಜ್ 100 ಆಯ್ತು. ಇದೆರಡು ಸೇಮ್ ಇರ್ತದೆ. ಇದೆರಡು ಸೇಮ್ ಇದ್ದ ಕಾರಣ ಅಲ್ಲಿ ಈ ಎರಡು ಅಮೌಂಟ್ ಸೇಮ್ ಇರ್ತದೆ. 48 ಪ್ಲಸ್ 270 into 100, it comes to 16.72%. Weighted average cost of capital becomes 16.72%. Only no, there is no tax. Cost of equity same ಇರ್ತದೆ. ಟ್ಯಾಕ್ಸ್ ಇರಲಿ ಟ್ಯಾಕ್ಸ್ ಇಲ್ಲದಿರಲಿ ಇಕ್ವಿಟಿಗೆ ಏನು ಅಫೆಕ್ಟ್ ಆಗುದಿಲ್ಲ. ಸೊ ಟ್ಯಾಕ್ಸ್ ಇದ್ದಾಗ ನಿಮಗೆ ಡೆಟ್ ಇದ್ದು ಲಾಭ ಸಿಗ್ತದೆ. ಡೆಟ್ ಅಲ್ಲಿ ಟ್ಯಾಕ್ಸ್ ಅಡ್ವಾಂಟೇಜ್ ಸಿಗ್ತದೆ. ಹಾಗೆ ಇದು 7.2 ಇತ್ತು, ಈಗ 12% ಆಯ್ತು. ಇಲ್ಲಿ 10.8 ಇತ್ತು, ಈಗ ಫುಲ್ 18% ಆಯ್ತು. ಇಲ್ಲಿಗೆ ಬರುವಾಗ ಇದೆರಡು ಸೇಮ್ ಇರ್ತದೆ. ಯಾಕಂದ್ರೆ there is no tax, only market price of equity changes. ಆಗ ಕಾಸ್ಟ್ ಆಫ್ ಇಕ್ವಿಟಿ ಮಾತ್ರ ಚೇಂಜ್ ಆಗ್ತದೆ. ಆಗ ಎಷ್ಟಿತ್ತು ಅಷ್ಟೇ ಇರ್ತದೆ. ಟ್ಯಾಕ್ಸ್ ಇದ್ದಾಗ್ಲೂ ಟ್ಯಾಕ್ಸ್ ಇಲ್ಲದಾಗ್ಲೂ ಇದು ಸೇಮ್. ಕಾಸ್ಟ್ ಆಫ್ ಇಕ್ವಿಟಿ ಸೇಮ್ ಎರಡು ಕೇಸಲ್ಲಿ 25%, 16.767%. ಇದು ಟ್ಯಾಕ್ಸ್ ಇದ್ರು ಟ್ಯಾಕ್ಸ್ ಇಲ್ಲದಿದ್ರು ಸೇಮ್ ಇರ್ತದೆ. ಇದು ಟ್ಯಾಕ್ಸ್ ಇದ್ದಾಗ ಬೇರೆ, ಟ್ಯಾಕ್ಸ್ ಇಲ್ಲದಾಗ ಬೇರೆ. ಟ್ಯಾಕ್ಸ್ ಇದ್ದಾಗ 10.7.2 ಮತ್ತು 10.8 ಇತ್ತು. 7.2 ಮತ್ತು 10.8 ಇತ್ತು. ಈಗ ಫುಲ್ 12 ಮತ್ತು 18. ಸೊ weighted average cost of capital ಆಗ ಚೇಂಜ್ ಆಗಿದೆ. 16.72. ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಇಸ್ 150. ಇಲ್ಲಿ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ 100 ಇದ್ದಾಗ 18.72%. 24 ಮಾರ್ಕಿಗೆ 3 ವರ್ಷ ಕೇಳಿದ್ದಾರೆ. ಸಿಮಿಲರ್ ಒಂದು ಸ್ವಲ್ಪ ಅಮೌಂಟ್ ಚೇಂಜಸ್ ಮಾಡಿ ಸಿಮಿಲರ್ ಕೇಳಿದ್ದಾರೆ. ಇದೊಂದು ಮಿಸ್ಟೇಕ್ ಆಯ್ತಾಗ 125 ಅಂತೇಳಿ ಬಂದಿರೋ ಇಲ್ಲಿ ಅದನ್ನು 150 ಮಾಡಿಕೊಳ್ಳಿ, ಮತ್ತೆಲ್ಲ ಸೇಮ್ ಆಯ್ತಾ. ಕಂಪ್ಲೀಟ್ ಆಯ್ತಾ? ಹಾಗೆ ಕ್ಲೋಸ್ ಮಾಡು. ಥ್ಯಾಂಕ್ ಯು ಸರ್.